ಅಂಥವರು ಪೇಜಾವರ ಶ್ರೀಗಳಂಥ ಒಬ್ಬ ಶ್ರೇಷ್ಠ ಸಂತರ ಬಗ್ಗೆ ಅವರ ಬಗ್ಗೆ ಇವತ್ತು ಅವಹೇಳನಕಾರಿಯಾಗಿ ಇವತ್ತು ಹೇಳಿರ್ತಕ್ಕಂಥದ್ದು ಅದನ್ನು ನಾವು ಮೊದಲವಾಗಿ ಖಂಡಿಸ್ತೇನೆ. ಮಾತ್ರ ಅಲ್ಲ, ಅವರು ಹೇಳಿರ್ತಕ್ಕಂಥದ್ದು ದಿನೇಶ್ ಅಮೀನ್ ಮುಟ್ಟೋ ಅಂತ ಹೇಳುವಂಥ ಒಬ್ಬ ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥದ್ದು, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಒಬ್ಬ ವ್ಯಕ್ತಿ ಪೇಜಾವರ ಶ್ರೀಗಳು ಅವರ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ ಹೇಳುವಂಥ ಒಂದು ಹೇಳಿಕೆಯನ್ನು ಕೊಡ್ತಾನೆ ಅಂತಾದರೆ ಇವತ್ತು ನಾವು ಆಲೋಚನೆ ಮಾಡಬೇಕು, ಇವತ್ತು ಯಾವ ಕೆಳಮಟ್ಟಕ್ಕೆ ಇವರು ಇಳಿದಿದ್ದಾರೆ ಅಂತೇಳಿ. ಇವತ್ತು ಅದಕ್ಕೆ ಪೇಜಾವರ ಸ್ವಾಮೀಜಿಯವರು ಪ್ರತ್ಯುತ್ತರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಒಮ್ಮೆ ನೋಡಿದರೆ ತುಂಬ ನೋವಾಗ್ತದೆ. ಒಬ್ಬ ಅಂಥ ಹಿರಿಯ ಸಂತರು ಹೇಳ್ತಾರೆ, ನಾನಿವತ್ತು ಮಠಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಬರ್ತಾರೆ, ಪಂಕ್ತಿಭೇದ ವಿಚಾರವಾಗಿ ಮಾತಾಡ್ತಾರೆ, ಅಂಥ ಸಂದರ್ಭ ಬಂದರೆ ನಾನು ಉಪವಾಸ ಮಾಡ್ತೇನೆ ಅಂತ ಒಬ್ಬ ಹಿರಿಯ ಸಂತರು ಹೇಳ್ತಾರೆ ಅಂತಾದರೆ ಅವರ ನೋವಿನ ಶಾಪ ಅದು ಇವರಿಗೆ ತಡ್ತದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಇವತ್ತು ಇನ್ನೊಂದು ಅಂಶವನ್ನು ಗಮನಿಸಬೇಕು. ಅವರು ಮಾತನಾಡ್ತಾ ಹೇಳ್ತಾರೆ, ನಾವು ದಲಿತರ ಉದ್ಧಾರ ಮಾಡ್ತೇವೆ, ದಲಿತರ ಪರವಾಗಿ ನಿಲ್ತೇವೆ ಅಂತ. ಇವತ್ತು ಎಲ್ಲಿಯಾದರೂ ಒಂದು ಕಡೆ ಹಿಂದೂ ಸಮಾಜ ದಲಿತರ ಪರವಾಗಿಲ್ಲ ಅಂತ ಹೇಳ್ತಕ್ಕಂಥ ಒಂದು ದಾಖಲೆಯನ್ನು ಇವರು ತೋರಿಸಲಿ ಅಂತ ಹೇಳುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಸ್ವತಃ ಪೇಜಾವರ ಸ್ವಾಮಿಗಳೇ ದಲಿತರ ಕೇರಿಗೆ ಹೋಗಿ ಯಾವ ಒಂದು ವರ್ಗವನ್ನು ಇವತ್ತು ಸಮಾಜ ಇವತ್ತು ದಲಿತರು ಅಂತೇಳಿ ಕರೀತದೋ ಅಂಥವ್ರು ದಲಿತರಲ್ಲ, ಅವರು ಹಿಂದೂಗಳು, ನಮ್ಮೊಟ್ಟಿಗೆ ಸೇರಬೇಕಾದವರು ಅಂತ ಹೇಳುವಂಥ ಭಾವನೆಯಲ್ಲಿ ಪೇಜಾವರ ಸ್ವಾಮೀಜಿಗಳು ಆ ಸಂದರ್ಭದಲ್ಲಿ ಅಲ್ಲಿಗೆ ತೆರಳಿ ಅವರು ಕೊಟ್ಟಂಥ ವಸ್ತುಗಳನ್ನು ಸ್ವೀಕರಿಸಿ ಬಂದಿರತಕ್ಕಂಥದ್ದು ಇದನ್ನು ಅವರು ಮರೆತಿದ್ದಾರೆ. ಬಹುಶಃ ಅದನ್ನು ನಾನು ಮತ್ತೊಮ್ಮೆ ಅವರಿಗೆ ನೆನಪು ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಮಾತ್ರ ಅಲ್ಲ, ದಲಿತರು ಮತ್ತು ಅವರು ಇವತ್ತು ವಿಂಗಡಿಸ್ತಾ ಇದ್ದಾರೆ, ಹಿಂದೂಗಳು ಬೇರೆ ದಲಿತರು ಬೇರೆ, ಅದನ್ನು ನಾವು ಮೊದಲಾಗಿ ಖಂಡಿಸ್ತೇವೆ. ಯಾಕೆಂತ ಹೇಳಿದರೆ ದಲಿತರು ಹಿಂದೂ ಸಮಾಜದ ಅವಿಭಾಜ್ಯ ಅಂಗ. ಅವರನ್ನು ಮತ್ತು ಬ್ರಾಹ್ಮಣರ ಮಧ್ಯೆ ದ್ವೇಷ ತರತಕ್ಕಂಥ ಒಂದು ಭಾವನೆಗೆ ಇವತ್ತೇನು ಹೊರಟಿದ್ದಾರೆ, ಇದು ನಿಜವಾಗಿ ಸಮಾಜಕ್ಕೆ ಖೇದಕ. ಇವತ್ತು ಏನು ನಾವು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತೇವೆ ಅಂತ ಹೇಳುವ ಹೆಸರಿನಲ್ಲಿ ಇವತ್ತು ಹಿಂದೂಗಳನ್ನೇ ಒಡೆಯತಕ್ಕಂಥ ಪ್ರಯತ್ನಕ್ಕೆ ಇವರು ಕೈ ಹಾಕಿದ್ದಾರೆ. ಇದು ನಿಜವಾಗಿ ಅಪಾಯಕಾರಿ.